ತೋಟದ ಮನೆಯಲ್ಲಿ ವ್ಯಕ್ತಿಯೋರ್ವನ ಅನುಮಾನಾಸ್ಪದ ಸಾವು. ಗಂಡ ಸತ್ತು ಕೇವಲ 16 ದಿನಕ್ಕೆ ಮತ್ತೊಂದು ಮದುವೆಯಾದ ಹೆಂಡತಿ. My marriage is fixed. I'm ready to take the risk. ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಹೋದರಿಯರು. ಸಮಾಧಿ ಅಗೆದು ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನೆ. ಕಳೆದ ತಿಂಗಳು ಅಂದರೆ ಜನವರಿ 30ರಂದು ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ದಾಸರಹಳ್ಳಿ ತೋಟದ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ವಾಸವಿದ್ದ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಅಂತ್ಯ ಸಂಸ್ಕಾರವೂ ಕೂಡ ನೆರವೇರಿತ್ತು. ಆದರೆ ವ್ಯಕ್ತಿಯ ಸಾವಿನ ಬಗ್ಗೆ ಅನುಮಾನಗೊಂಡ ಸಹೋದರಿಯರು ದೂರು ನೀಡಿದ್ದು, ದೂರಿನ ಆಧಾರದ ಮೇಲೆ ಇಂದು ತಹಶೀಲ್ದಾರ್ ಪೊಲೀಸರ ಸಮ್ಮುಖದಲ್ಲಿ ಸಮಾಧಿಯಲ್ಲಿದ್ದ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಹಾಗಾದರೆ ಸಾವಿನ ಬಗ್ಗೆ ಅನುಮಾನಗೊಳ್ಳಲು ಕಾರಣವಾಗಿರುವ ವಿಚಾರ ಮಾತ್ರ ಭಯಾನಕವಾಗಿದೆ. ಹೌದು, ಹೆಬ್ಬೂರು ಹೋಬಳಿಯ ದಾಸರಹಳ್ಳಿ ಗ್ರಾಮದ ನಿವಾಸಿಯಾಗಿರೋ ಪರಮೇಶ್ ಅವರು ಕಳೆದ ಜನವರಿ 30ರಂದು ಸಾವನ್ನಪ್ಪಿದ್ದು ಹೃದಯಾಘಾತವಾಗಿದೆ ಎಂದು ಹೇಳಲಾಗಿತ್ತು. ಅಲ್ಲದೆ ಸಾರ್ವಜನಿಕರು ಹಾಗೂ ಸಂಬಂಧಿಕರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿತ್ತು. ಆದರೆ ಗಂಡ ಸತ್ತು ಕೇವಲ 16 ದಿನಕ್ಕೆ ಪರಮೇಶ್ ಹೆಂಡತಿ ಆಶಾ ಮತ್ತೊಂದು ಮದುವೆಯಾಗಿದ್ದು ಸಾವಿನ ಬಗ್ಗೆ ಸಹೋದರಿಯರಿಗೆ ಅನುಮಾನ ಬಂದಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಮೃತ ಪರಮೇಶ್ಗೆ 50 ವರ್ಷ ವಯಸ್ಸಾಗಿದ್ದು ಹೆಬ್ಬೂರಿನ ವೆಲ್ಡಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದು ದಾಸರಹಳ್ಳಿಯ ತೋಟದ ಮನೆಯಲ್ಲಿ ಮನೆ ಕಟ್ಟಿಸಿಕೊಂಡಿದ್ರು. ತೋಟದ ಮನೆಯಲ್ಲಿ ಹೆಂಡತಿ ಹಾಗೂ 2 ಮಕ್ಕಳೊಂದಿಗೆ ಸಂಸಾರ ಮಾಡ್ತಾ ಇದ್ದ ಪರಮೇಶ್ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ರು. ಪರಮೇಶ್ ಸಾವನ್ನಪ್ಪಿರುವ ಬಗ್ಗೆ ತಮ್ಮನಾದ ಜಗದೀಶ್ ಅವರ ಸಹೋದರಿಯಾದ ನಾಗಮ್ಮ ಜಯಮ್ಮಗೆ ಮಾಹಿತಿ ನೀಡಿದ್ರು. ಸಹೋದರ ಸಾವನ್ನಪ್ಪಿರೋ ವಿಷಯ ಕೇಳಿ ದುಃಖಿತರಾದ ಸಹೋದರಿಯರು ನೋವಿನಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇನ್ನು ಪರಮೇಶ್ ಮೃತಪಟ್ಟು ಕೇವಲ 16 ದಿನ ಮಾತ್ರ ಆಗಿತ್ತು. ಪರಮೇಶ್ ಹೆಂಡತಿ ಆಶಾ ಸದ್ದಿಲ್ಲದೆ ಕುಣಗಲ್ ತಾಲೂಕಿನ ಯಡಿಯೂರು ದೇವಸ್ಥಾನದಲ್ಲಿ ಮತ್ತೊಂದು ಮದುವೆಯಾಗಿದ್ದು ಗಂಡನ ಮನೆಗೆ ತನ್ನ ಮಕ್ಕಳೊಂದಿಗೆ ವಾಸವಾಗಿದ್ಲು. ಇನ್ನು ಅದ್ಯಾವಾಗ ಸಹೋದರನ ಹೆಂಡತಿ ಮತ್ತೊಂದು ಮದುವೆಯಾಗಿರೋ ವಿಡಿಯೋ ಫೋಟೋ ಸಿಕ್ಕಿದ್ವು ಪರಮೇಶ್ ಸಹೋದರಿಯರಿಗೆ ಆತನ ಹೆಂಡತಿ ಮೇಲೆ ಅನುಮಾನ ಶುರುವಾಗಿದೆ. ಅಲ್ಲದೆ ಶವ ಸಂಸ್ಕಾರದ ವೇಳೆ ಮೃತದೇಹಕ್ಕೆ ಸ್ನಾನ ಮಾಡಿಸುವ ವೇಳೆ ಪರಮೇಶನ ಮೂಗು ಹಾಗೂ ಗುಪ್ತಾಂಗದ ಮೇಲೆ ಗಾಯ ಆಗಿರೋದನ್ನ ನೋಡಿದ್ರು. ಆದರೆ ಮೊದಲೇ ಸಾವಿನ ನೋವು ಹಾಗೂ ಪರಮೇಶ್ಗೆ ಮಕ್ಕಳಿದ್ದು ಸುಮ್ಮನೆ ಪೊಲೀಸು ಕೇಸು ಯಾಕೆ ಅಂತ ಸುಮ್ಮನೆ ಆಗಿದ್ರಂತೆ. ಆದರೆ ಅದ್ಯಾವಾಗ ಪರಮೇಶ್ ಹೆಂಡತಿ ಗಂಡ ಸತ್ತು 16 ದಿನಕ್ಕೆ ಮತ್ತೊಂದು ಮದುವೆಯಾದ್ಲೋ ಸಹೋದರಿಯರ ಅನುಮಾನ ಕೂಡ ಹೆಚ್ಚಾಗಿತ್ತು. ಹೀಗಾಗಿ ಇದೇ ತಿಂಗಳ 22ರಂದು ಹೆಬ್ಬೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಾನು ದೊಡ್ಡವಳು, ಇವಳು ತಂಗಿ, ಇವಳು ಮೂಲ ಕಾರಣ ಏನ್ ಹೇಳಿದ್ರು ಅದೇ ವಿಷಯಕ್ಕೆ ನಾವು ಮುಂದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ತಮ್ಮಗ್ ಅನ್ಯಾಯ ಆಗ್ಬಾರ್ದು, ಅವನಿಗೆ ನ್ಯಾಯ ಸಿಗ್ಬೇಕು, ಯಾರು ಏನ್ ಮಾಡೋರು ಅಂತ ಗೊತ್ತಿಲ್ಲ ಅಷ್ಟೇ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ತನಿಖೆ ಸರ್ ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ನಮ್ಗೆ ನಾವು ಮುಂದೆ ಹೋದಾರಲ್ಲ ಹಿಂದ್ ಬಂದಾರಲ್ಲ, ನಮಗ್ ನ್ಯಾಯ ಬೇಕು ಸರ್. ನಮ್ ತಮ್ಮನ ಕಡೆಯಿಂದ ಇದನ್ನೇ ಕೇಳ್ಕೊತಾರ ನಾವ್ ಎಲ್ರಿಗೂ ಸರ್. ಮೋಸ ಆಗ್ಬಾರ್ದು, ಬೇರೆ ಯಾರಿಗೂ ಈ ತರ ಮೋಸ ಆಗ್ಬಾರ್ದು ಸರ್. ನಾವ್ ಅದೊಂದು ಕೇಳ್ಕೊತೇವೆ ಸರ್. ನಮ್ಗೆ ಎಲ್ಲ ಅಧಿಕಾರಿಯಿಂದ ಎಲ್ಲ ನಮ್ ತಮ್ಮನ ಕಡೆಗೆ ನಮ್ ತಮ್ಮಗೆ ನ್ಯಾಯ ಸಿಗ್ಬೇಕು ಸರ್. ನಮ್ಗೆ ಅಷ್ಟೇ ಕೇಳೋದು, ಬೇರೆ ಏನು ಕೇಳಲ್ಲ ಸರ್. ನಮ್ಗೆ ನಿಮ್ ತಮ್ಮ ಅವರು ಪ್ಲಸ್ ಅವ್ರ ಧರ್ಮಪತಿ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ರಲ್ಲ, ಎಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದಾರೆ ಸರ್? 10 ವರ್ಷ ಸರ್. ಅವರು ಮದುವೆ ಮಾಡ್ಕೊಂಡು ನಮ್ಗೆ ಸುಮ್ಮನಿದೆ ಸರ್. ನಾವು ಚಿಕ್ಕ ಮಕ್ಕಳು ಸಾಕೊಳ್ಳಿ ಹೆಂಗೋ ನಮ್ಮ ನಕ್ಕಂಗಿರೇ ಆಗ್ಲಿ ಅಣ್ಣ ತಮ್ಮದಿರ್ನೇ ಆಗ್ಲಿ ಬೇಲಿ ಹಾಕೊಂಡು ಬಿಡ್ತು ಜಗಳ ಕಾಯ್ಕೊಂಡು ಯಾರು ಹತ್ರ ಸೇರಿರ್ಲಿಲ್ಲ ಸ್ವಾಮಿ. ಎಷ್ಟು ಜನ ಮಕ್ಕಳಿದ್ರು ನಿಮ್ ತಮ್ಮ ಅವ್ರಿಗೆ? ಸರ್ 2, ಒಂದ್ ಚಿಕ್ಕದು, 2 ಗಂಟೆ. ಅಣ್ಣ ತಮ್ಮದಿರು ಹತ್ರ ಸೇರಿಸ್ತಿರ್ಲಿಲ್ಲ ಅವಳು ಸರ್. ಅದ್ ಮಗು ಅಷ್ಟೇ ಸರ್. ಸಂಸಾರದಲ್ಲಿ ಅವಾಗ ಏನಾದ್ರು ಅವ್ರಿಗೆ ಯಾವಾಗ್ಲೂ ಜಗಳ ಕಾಯರು ನಮ್ಮನ್ನ ಯಾರು ಹತ್ರ ನಮ್ಮ ಅಮ್ಮ ಎತ್ತೊಳೆ ಬರೀ ಕೆಟ್ಟ ಮಾತು ಬೈತಿದ್ದೆ ಸರ್. ನಮ್ ತಮ್ಮ ಬರೀ ಕೆಟ್ಟ ಮಾತು. ಅಲ್ಲಿಂದ ಈಚೆಗೆ ನಾವು ಬರದ್ ಬಿಟ್ಬಿಟ್ಟೆ ಸರ್. ಅಕ್ಕ ತಂಗಿದ್ರು ಬರೀ ಕೆಟ್ಟ ವಾಸದಲ್ಲಿ ಅಂತಿಂತ ಮಾತು ಬೈತಿರ್ಲಿಲ್ಲ ಸರ್. ಇದು ಮಾತ್ರ ಸತ್ಯ. ಎಲ್ಲಿ ಹೋದ್ರು ನಾವು ಹೇಳ್ತೀವಿ ಮಾತನ್ನ, ಬರೀ ಹೊಲಸು ಮಾತು ಬರ್ತಿದ್ದು. ಒಳ್ಳೆ ಮಾತು ಅವಳು ಜೀವನದಲ್ಲಿ ಆಡಿಲ್ಲ ಸರ್. ಅವಳು ಇದು ಮಾತ್ರ ಗ್ಯಾರಂಟಿ ಸರ್. ಮದುವೆ ಆದ್ಮೇಲೆ ನಿಮ್ಗೆ ಇದು ತರ ಅನುಮಾನ ಬಂದು ನೀವು ಇದಕ್ಕೆ ದೂರ ಆಗಿದೆ ಸರ್. ನಾವು ಯಾವಾಗ ಇವಳು ನಮ್ಮ ತಮ್ಮನ ಬೈತಾ ಇದ್ರೆ ಯಾರಿಗೆ ತಾನೇ ಕಳ್ಸಿರುತ್ತಲ್ವಾ?
ತನಿಖೆ ಮಾಡಿ ನಮ್ಗೆ ಇದು ನ್ಯಾಯ ಸಿಗ್ಬೇಕು ನ್ಯಾಯ ಅಂತ ಸಿಗ್ಬೇಕು ಸರ್ ನಾವು ನಮ್ಮ ಇದು ತಮ್ಮಂಗೆ ಮಾಡ್ತೀವಿ. ಅಷ್ಟೇ. ಇಲ್ಲ ಸತ್ತೋದ್ ಮನುಷ್ಯನ ಎಬ್ಬರಿಸಿ ಪೊಲೀಸ್ನವ್ರು ಕರ್ಕೊಂಬಂದು ಇದ್ ಮಾಡ್ಸೋಂಥದ್ದು ಏನ್ ಬಂದಿತ್ತು ಸರ್ ನಮ್ಗೆ? ಮದುವೆ ಆದ 20 ದಿವಸಕ್ಕೆ ಈ ತರ ನಡವಳಿಕೆ ನಡೆದ ಮೇಲೆ ಅನುಮಾನ ಬರ್ದಂಗಿರ್ತದೆ ಸರ್. ನೈಟ್ ಇನ್ನಿಬ್ರು ಇದಾರೆ ಸರ್ ಜೊತೆಲಿ ಇನ್ನೊಬ್ರು ಇದ್ಲು ಆ ಯಮ್ಮನು ಎಂಕ್ವೈರಿ ಆಗ್ಬೇಕು ಸರ್. ಅದು ಇನ್ನೊಬ್ರು ಯಾರು ನೀಲ ಅಂದ್ಬಿಟ್ಟು ಈ ಅಮ್ಮನ ಜೊತೆಗೆ ಇದ್ಲು ನೈಟ್ ಅಲ್ಲಿ. ಅವತ್ತು ನೈಟ್ ಅಲ್ಲಿ ನೀಲ ಅಂತ ಒಬ್ರು ಇದ್ಲು, ಅವಳು ಇದ್ಲು. ಆಮೇಲೆ ತಿರ್ಗಿ ಯಾರೋ ನೈಟ್ ಅಲ್ಲಿ ಯಾರೋ 10 ಗಂಟೆ ಬಂದು ಹೋಗೋಣ ಯಾರು ಗುಮಾನಿ ಐತೆ, ಅದು ಪ್ರೂಫ್ ಆಗಿಲ್ಲ. ಒಟ್ಟಾಗಿ ಇವ್ರಿಬ್ಬರನ್ನ ಎಂಕ್ವೈರಿ ಮಾಡಿದ್ರೆ ಪಕ್ಕ ಬತ್ತ ಸರ್. ನನ್ನ ಹೆಸರು ಗಂಗಮ್ಮ ಚಿಕ್ಕಮ್ಮ ಅಂತ 2 ಅಂತಾರೆ ಸರ್. ಅವನಿಗೆ ನ್ಯಾಯ ಸಿಗ್ಬೇಕು, ಇನ್ನೇನು ಬೇಡ ನಮ್ಗೆ. ಮಕ್ಕಳನ್ನ ಅನಾಥರವಾಗಿ ಮಾಡಬಾರ್ದು. ಈಗ ಮದುವೆ ಆಗಿರೋದ್ಮೇಲೆ ಆ ಮಕ್ಳುಗಳು ಎಲ್ಲಿದ್ದು? ಅವ್ರ ಜೊತೆ ಇದ್ರ ಇಲ್ಲ ನೀವು? ಅಲ್ಲೇ ಅವ್ರೆ ಸರ್, ಎಲ್ಲೂ ಹೋಗಿಲ್ಲ, ಅಲ್ಲೇ ಅವ್ರೆ, ಅವ್ರ ಮನೇಲೆ ಅವ್ರೆ ಅವರು. ನಮ್ಗೇನು ಗೊತ್ತಿರ್ಲಿಲ್ಲ. ಸತ್ತೋದಾಗ ಫೋನ್ ಮಾಡಿದ್ ಒಂದೇ ಗೊತ್ತು. ಈ 15 ದಿವಸ ಮುಂಚೆ ಬಾ ಶಿವರಾತ್ರಿ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿ ಕರೆದ. ನಾನು ಬತ್ತಿನ ಕಣ ಆಯ್ತು ಅಂತ ಹೇಳ್ದೆ. ಅಷ್ಟ್ರೊಳಗ ಅವನ್ನೇ ಹೊರಟೋದ. ಏನು ಮಾಡಕ್ಕಾಗಲ್ಲ. ಮಕ್ಕಳಿಗೊಂದು ನ್ಯಾಯ ಒದಗಿಸ್ಕೊಟ್ಬಿಟ್ಟು ಈ ಜೀವನದಲ್ಲಿ ಯಾರು ಮಾಡಬಾರ್ದು. ಇನ್ನ ಮತ್ತೆ ತಪ್ಪಾಗಬಾರ್ದು. ಎಷ್ಟು ವರ್ಷದಿಂದಲೂ ಒಂದೇ ಒಂದು ಕಳಂಕ ತಂದಿರ್ಲಿಲ್ಲ ಅಪ್ಪ ಹೆಣ್ಣನ್ ಮನೆ ಮುಂದೆ. ಇವತ್ತಾಗ ಬಂದ್ಬಿಟ್ಲು, ಸಾಕು ಅಷ್ಟೇ. ಅಂದ್ರೆ ಈ ಸಾವು ಅನುಮಾನಾಸ್ಪದ ಸಾವು ಅಂತ ಅನುಮಾನದಿಂದಲೇ ಆಗಿರೋದು ಇದು. ಇನ್ನು ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದು, ಇಂದು ತಹಶೀಲ್ದಾರ್ ರಾಜೇಶ್ವರಿ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಸಮಾಧಿಯನ್ನ ತೆಗೆದು ಮೃತದೇಹವನ್ನ ಹೊರತೆಗೆದು ತುಮಕೂರು ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಯಿತು. 2026ರಂದು ಶ್ರೀ ಪರಮೇಶ್ವರ ಸುಮಾರು 50 ವರ್ಷ ಡೆತ್ ಆಗಿರುತ್ತೆ. ಸೊ ಆ ಡೆತ್ತು ಅನುಮಾನಾಸ್ಪದವಾಗಿರುತ್ತೆ ಅಂತ ಅವರ ಅಕ್ಕನವರಾದ ಶ್ರೀಮತಿ ನಾಗಮ್ಮನವರು ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಹೋಗ್ಬಿಟ್ಟು ಒಂದು ದೂರನ್ನ ಅವರು ಮೀರಿಡ್ತಾರೆ. ದಿನಾಂಕ 22/2/2026 ಅಂತ. ಅದರಂತೆ ಇವತ್ತು ನಾವು ಶವ ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಯಾವ ತರ ಅನುಮಾನಾಸ್ಪದ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಇಲ್ಲಿ ಸಿಬ್ಬಂದಿ ವರ್ಗದವರೆಲ್ಲ ಕರೆಸಿ ಎಲ್ಲ ಪೂರ್ವಪರ ಇದನ್ನ ಮಾಡಿದ್ರು. ಹೌದು, ಅದು ಮಾಡಿದ್ದಾರೆ, ಪ್ರೊಸೀಜರ್ ಮಾಡಿದ್ದಾರೆ. ಮುಂದಿನ ಕ್ರಮ ಯಾರಿಗೆ? ಆಸ್ ಪರ್ ಫೋರೆನ್ಸಿಕ್ ಅಂಡ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದ್ರಲ್ಲಿ ನಮಗೆ ತದನಂತರ ಗೊತ್ತಾಗುತ್ತೆ. ವ್ಯಕ್ತಿಯ ಸಾವಿನ ಬಗ್ಗೆ ಅನುಮಾನ ಬೆನ್ನಲ್ಲೇ ಮೃತದೇಹವನ್ನ ಹೊರತೆಗೆಯಲಾಗಿದ್ದು, ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿತ್ತು. ಪರಮೇಶ್ ಅವರದ್ದು ಕೊಲೆಯೋ ಸಹಜ ಸಾವೋ ಅನ್ನೋದನ್ನ ತನಿಖೆ ಬಳಿಕ ಸತ್ಯ ಹೊರಬರಲಿದೆ. ಇತ್ತ ಗಂಡ ಸತ್ತು ಕೇವಲ 16 ದಿನಕ್ಕೆ ಹೆಂಡತಿ ಆಶಾ ಮತ್ತೊಂದು ಮದುವೆಯಾಗಿದ್ದು, ಹೆಂಡತಿ ನಡವಳಿಕೆ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಶುರುವಾಗಿದ್ದು, ಪೊಲೀಸರ ತನಿಖೆ ಬಳಿಕ ಅಸಲಿ ಸತ್ಯ ಹೊರಬರಬೇಕಿದೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.